ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಕಮಲಿ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿರುವ ನಟಿ ಅಮೂಲ್ಯ ಗೌಡ ಇದೀಗ ತಮ್ಮ ವೈಯಕ್ತಿಕ ಜೀವನದ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ತಾವು ಪ್ರೀತಿಸುತ್ತಿರುವ ಹುಡುಗ ಯಾರು ಎಂಬ ರಹಸ್ಯವನ್ನ ಕೊನೆಗೂ ಅಮೂಲ್ಯ ರಿವೀಲ್ ಮಾಡಿದ್ದಾರೆ. ಹೌದು, ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಕಮಲಿ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿರುವ ನಟಿ ಅಮೂಲ್ಯ ಗೌಡ ಇದೀಗ ತಮ್ಮ ವೈಯಕ್ತಿಕ ಜೀವನದ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ಹಲವು ದಿನಗಳಿಂದ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದ್ದ ತಮ್ಮ ಡ್ರೀಮ್ ಬಾಯ್ ಫ್ರೆಂಡ್ ಯಾರು ಎಂಬ ರಹಸ್ಯವನ್ನು ಕೊನೆಗೂ ಅಮೂಲ್ಯ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೀಗ ಅಮೂಲ್ಯ ಹಾಗೂ ನಿರಂಜನ್ ಅವರ ಮದುವೆ ವಿಚಾರವು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಮೂಲ್ಯ ಗೌಡ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಂಚಿಕೊಂಡ ವಿಡಿಯೋದಲ್ಲಿ ತಮ್ಮ ಬಾಯ್ ಫ್ರೆಂಡ್ ಯಾರು ಎಂಬುದನ್ನ ಅಭಿಮಾನಿಗಳ ಮುಂದೆ ಬಹಿರಂಗಪಡಿಸಿದ್ದಾರೆ. ಇದೇ ವೇಳೆ ಅವರು ಗಾಳಿಪಟ ಖ್ಯಾತಿಯ ಗಣೇಶ್ ಅವರ ಸೋದರ ಸಂಬಂಧಿ ನಿರಂಜನ್ ಅವರತ್ತ ಕೈ ತೋರಿಸಿದ್ದಾರೆ. ಹೌದು, ನಟಿ ಅಮೂಲ್ಯ ಗೌಡ ಪ್ರೀತಿಸುತ್ತಿರುವ ಹುಡುಗ ಬೇರೆ ಯಾರೂ ಅಲ್ಲ, ಅವರೇ ನಟ ನಿರಂಜನ್. ಹೌದು, ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕಮಲಿ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿ ಅಮೂಲ್ಯ ಹಾಗೂ ನಟ ನಿರಂಜನ್ ಬಣ್ಣ ಹಚ್ಚಿದ್ದರು. ಧಾರಾವಾಹಿ ಮೂಲಕ ಸ್ನೇಹಿತರಾಗಿದ್ದ ಈ ಇಬ್ಬರು ಪ್ರೀತಿಯ ಬಗ್ಗೆ ಎಂದಿಗೂ ನೇರವಾಗಿ ಒಪ್ಪಿಕೊಂಡಿರಲಿಲ್ಲ. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ಇಬ್ಬರು ಪ್ರೀತಿಸುತ್ತಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಈಗ ನಿರಂಜನ್ ಅವರನ್ನು ಅಧಿಕೃತವಾಗಿ ಪರಿಚಯಿಸಿದ್ದಾರೆ ಅಮೂಲ್ಯ ಗೌಡ. ಹಲವು ವರ್ಷಗಳ ಪ್ರೀತಿಯ ವದಂತಿಗೆ ಬ್ರೇಕ್ ಹಾಕಿರುವ ಈ ಜೋಡಿ ಕೊನೆಗೂ ಪ್ರೀತಿ ವಿಷಯ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಹೊಸ ಯೂಟ್ಯೂಬ್ ಚಾನೆಲ್ ಆರಂಭಿಸುವ ಮೂಲಕ ಅಭಿಮಾನಿಗಳಿಗೆ ಶುಭ ಸುದ್ದಿ ಕೊಟ್ಟಿದ್ದಾರೆ. ಹಂಚಿಕೊಂಡ ವಿಡಿಯೋದಲ್ಲಿ ಇಬ್ಬರು ಮೊದಲು ಭೇಟಿಯಾಗಿದ್ದು ಎಲ್ಲಿ, ನಿರಂಜನ್ ಅವರಲ್ಲಿ ಯಾವ ಗುಣ ಇಷ್ಟವಾಯಿತು ಎಂಬೆಲ್ಲ ವಿಷಯಗಳನ್ನ ಹೇಳಿಕೊಂಡಿದ್ದಾರೆ. ಹೌದು, ನಂಗೆ ಬೇಡ ಬೇಡ ಅಂದ್ರೂ ಸಿಕ್ಕಿರುವಂತ ಫ್ರೆಂಡ್ ಇವನು ಎಂದು ತಮಾಷೆಯಾಗಿ ಹೇಳುವ ಮೂಲಕ ನಿರಂಜನ್ ಅವರೊಂದಿಗೆ ರಿಲೇಶನ್ಶಿಪ್ ನಲ್ಲಿ ಇರುವುದನ್ನ ಅಮೂಲ್ಯ ಒಪ್ಪಿಕೊಂಡಿದ್ದಾರೆ. ನಿರಂಜನ್ ಕೂಡ ತಾವು ಅಮೂಲ್ಯ ಅವರೊಂದಿಗೆ ರಿಲೇಶನ್ಶಿಪ್ ನಲ್ಲಿ ಇರುವುದನ್ನ ಖಚಿತಪಡಿಸಿದ್ದಾರೆ. ಇನ್ನು ಅಮೂಲ್ಯ ಹಾಗೂ ನಿರಂಜನ್ ಹಂಚಿಕೊಂಡಿರುವಂತಹ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಯೂಟ್ಯೂಬ್ ವಿಡಿಯೋ ಆರಂಭದಲ್ಲೇ ಅಮೂಲ್ಯ ಮತ್ತು ನಿರಂಜನ್ ನಡುವೆ ತಮಾಷೆಯ ಜಗಳ ಮತ್ತು ಲೇವಡಿ ನಡೆಯುತ್ತದೆ. ನಿರಂಜನ್ ಅವರನ್ನು ಅಮೂಲ್ಯ ಅನ್ಇನ್ವೈಟೆಡ್ ಗೆಸ್ಟ್ ಎಂದು ಕರೆದರೆ ತಾವು ಗೆಸ್ಟ್ ಅಪಿಯರೆನ್ಸ್ ಗಾಗಿ ಬಂದಿರುವುದಾಗಿ ನಿರಂಜನ್ ಹೇಳುತ್ತಾರೆ. ಇನ್ನು ಇಬ್ಬರು ಪರಸ್ಪರ ಕಾಲೆಳೆಯುತ್ತಾ ಶರ್ಟ್ ಗುಂಡಿ ಹಾಕಿಕೊಳ್ಳುವುದು, ವಾಟರ್ ಬಾಟಲ್ ಹಿಡಿಯುವುದು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ತಮಾಷೆ ಮಾಡಿಕೊಳ್ಳುತ್ತಾರೆ. ಇವರಿಬ್ಬರ ನಡುವಿನ ಕಂಫರ್ಟ್ ಮತ್ತು ಬಾಂಡಿಂಗ್ ಅಭಿಮಾನಿಗಳ ಗಮನ ಸೆಳೆದಿದೆ. ಇನ್ನು ಇಬ್ಬರು ತಮ್ಮ ಮೊದಲ ಭೇಟಿಯ ದಿನಗಳನ್ನು ಕೂಡ ವಿಡಿಯೋದಲ್ಲಿ ನೆನಪಿಸಿಕೊಂಡಿದ್ದಾರೆ. ಶೂಟಿಂಗ್ ನ ಮೊದಲ ದಿನ ನಿರಂಜನ್ ಅವರನ್ನು ನೋಡಿದಾಗ ಅವರು ಓವರ್ ಆಕ್ಟಿಂಗ್ ಮಾಡುತ್ತಿದ್ದಾರೆ ಎಂದು ಅಮೂಲ್ಯ ಭಾವಿಸಿದ್ದರಂತೆ. ಇನ್ನು ಮತ್ತೊಂದೆಡೆ ಅಮೂಲ್ಯ ಅವರನ್ನು ನೋಡಿದಾಗ ಮೂಕಿ ಚಿತ್ರದ ಹೀರೋಯಿನ್ ರೀತಿಯಲ್ಲಿ ಕಾಣಿಸುತ್ತಿದ್ದರು, ಅವರಿಗೆ ಮಾತೇ ಬರುವುದಿಲ್ಲ ಎಂದು ಅಂದುಕೊಂಡಿದ್ದೆ ಎಂದು ನಿರಂಜನ್ ತಮಾಷೆಯಾಗಿ ಹೇಳಿದ್ದಾರೆ. ಆದರೆ ಹೊರಾಂಗಣ ಚಿತ್ರೀಕರಣದ ಸಂದರ್ಭದಲ್ಲಿ ನಿರಂಜನ್ ಅವರು ಅಮೂಲ್ಯ ಅವರಿಗೆ ತಿಂಡಿಗಳನ್ನು ತಂದುಕೊಡುತ್ತಾ ಸ್ನೇಹ ಬೆಳೆಸಿಕೊಂಡಿದ್ದಾರೆ. ಕ್ರಮೇಣ ಈ ಸ್ನೇಹ ಪ್ರೀತಿಗೆ ತಿರುಗಿದೆ ಎನ್ನಲಾಗ್ತಿದೆ. ಇನ್ನು ನಿರಂಜನ್ ಅವರ ಕೇರಿಂಗ್ ನೇಚರ್ ಅಮೂಲ್ಯ ಅವರಿಗೆ ಇಷ್ಟವಾಗಿದ್ದರೆ ಅಮೂಲ್ಯ ಅವರ ಪ್ಯೂರ್ ಮತ್ತು ಯೂನಿಕ್ ಕ್ವಾಲಿಟಿ ನಿರಂಜನ್ ಅವರನ್ನು ಆಕರ್ಷಿಸಿದೆ. ಇನ್ನು ಪ್ರತಿಯೊಂದು ಪ್ರೀತಿಯ ಕಥೆಯಲ್ಲೂ ಏರಿಳಿತಗಳಿರುವಂತೆ ಅಮೂಲ್ಯ ಮತ್ತು ನಿರಂಜನ್ ಅವರ ಸಂಬಂಧದಲ್ಲೂ ಜಗಳಗಳು ನಡೆದಿವೆ. ವಿಶೇಷವಾಗಿ ಲಾಕ್ಡೌನ್ ಸಮಯದಲ್ಲಿ ಇಬ್ಬರ ನಡುವೆ ಸಾಕಷ್ಟು ಜಗಳಗಳಾಗಿದ್ದವು ಎನ್ನಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ತಿಂಗಳುಗಟ್ಟಲೆ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡದೇ ಇದ್ದ ದಿನಗಳು ಇವೆ ಎಂದು ಅಮೂಲ್ಯ ಹೇಳಿದ್ದಾರೆ. ತಮ್ಮ ಸಂಬಂಧದಲ್ಲಿ ನಡೆದ ಇಂತಹ ಹಲವು ಕುತೂಹಲಕಾರಿ ಘಟನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಳ್ಳುವುದಾಗಿ ಅಮೂಲ್ಯ ತಿಳಿಸಿದ್ದಾರೆ. ಇದೀಗ ಅಮೂಲ್ಯ ಮತ್ತು ನಿರಂಜನ್ ಅವರ ಸಂಬಂಧಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ತೆಲುಗು ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಇಬ್ಬರ ಮದುವೆ ವಿಚಾರ ಚರ್ಚೆಗೆ ಬಂದಿರುವ ವಿಡಿಯೋ ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಹೌದು, ಕಮಲಿ ಧಾರಾವಾಹಿಯ ಮೂಲಕ ಕನ್ನಡಿಗರ ನೆಚ್ಚಿನ ಜೋಡಿಯಾಗಿದ್ದ ಅಮೂಲ್ಯ ಗೌಡ ಮತ್ತು ನಿರಂಜನ್ ರಿಯಲ್ ಲೈಫ್ ನಲ್ಲೂ ಮದುವೆಯಾಗಲಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಹರಿದಾಡುತ್ತಿದ್ದ ಲವ್ ಹಾಗೂ ಮದುವೆಯ ವದಂತಿಗಳಿಗೆ ಇದೀಗ ತೆಲುಗು ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ದೊಡ್ಡ ಸುಳಿವು ಸಿಕ್ಕಿದೆ. ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಹೌದು, ಅಮೂಲ್ಯ ಗೌಡ ಮತ್ತು ನಿರಂಜನ್ ಅವರ ಮದುವೆ ಮತ್ತು ಲವ್ ಕುರಿತು ಕಳೆದ ಕೆಲವು ವರ್ಷಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳು ನಡೆಯುತ್ತಲೇ ಇವೆ. 2018ರಲ್ಲಿ ಪ್ರಸಾರವಾದ ಸೂಪರ್ ಹಿಟ್ ಕಮಲಿ ಧಾರಾವಾಹಿಯ ಮೂಲಕ ಈ ಜೋಡಿ ಕನ್ನಡಿಗರ ಮನೆ ಮಾತಾಗಿತ್ತು. ಈ ಧಾರಾವಾಹಿಯ ನಾಯಕ ಮತ್ತು ನಾಯಕಿಯಾಗಿ ಪ್ರೇಕ್ಷಕರ ಮನೆ ಗೆದ್ದಿದ್ದ ಈ ಇಬ್ಬರ ನಡುವಿನ ಕೆಮಿಸ್ಟ್ರಿ ಕಿರುತೆರೆ ವೀಕ್ಷಕರಿಗೆ ಅಪಾರವಾಗಿ ಇಷ್ಟವಾಗಿತ್ತು. ಇದೀಗ ತೆಲುಗು ರಿಯಾಲಿಟಿ ಶೋನ ಪ್ರೋಮೋ ಒಂದು ರಿಲೀಸ್ ಆಗಿದೆ. ಅಮೂಲ್ಯ ಗೌಡ ಅವರು ಕನ್ನಡದಲ್ಲಿ ಶ್ರೀ ಗೌರಿ ಧಾರಾವಾಹಿ ಮುಗಿಸಿದ ನಂತರ ಬೇರೆ ಯಾವುದೇ ಹೊಸ ಪ್ರಾಜೆಕ್ಟ್ ಒಪ್ಪಿಕೊಂಡಿರಲಿಲ್ಲ. ಬದಲಾಗಿ ಅವರು ತಮ್ಮ ಪಯಣವನ್ನ ತೆಲುಗು ಕಿರುತೆರೆಯತ್ತ ಬೆಳೆಸಿದ್ದು ಅಲ್ಲಿಯೂ ದೊಡ್ಡ ಮಟ್ಟದ ಜನಪ್ರಿಯತೆ ಗಳಿಸಿದ್ದಾರೆ. ವಿಶೇಷ ಅಂತಂದ್ರೆ ನಿರಂಜನ್ ಕೂಡ ಪ್ರಸ್ತುತ ತೆಲುಗು ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿದ್ದು ಇಬ್ಬರು ಹೈದರಾಬಾದ್ ನಲ್ಲಿ ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ಇತ್ತೀಚೆಗೆ ತೆಲುಗು ವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ದೃಶ್ಯಗಳು ಮತ್ತು ಪ್ರೋಮೋಗಳು ಇವರಿಬ್ಬರ ಲವ್ ಮದುವೆ ಗಾಸಿಪ್ ಗಳಿಗೆ ಮತ್ತಷ್ಟು ಬಲ ತುಂಬಿವೆ. ಕಾರ್ಯಕ್ರಮದ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಅಮೂಲ್ಯ
ಅವರ ಕಾಲಿಗೆ ನಿರಂಜನ್ ಗೆಜ್ಜೆ ತೊಡಿಸುವ ಹಾಗೂ ಉಂಗುರ ಹಾಕುವ ಕ್ಷಣಗಳು ಹಾಗೂ ಹಿನ್ನೆಲೆಯಲ್ಲಿ ವಿಲ್ ಯು ಮ್ಯಾರಿ ಮೀ ಎಂದು ಮಾತು ಅಭಿಮಾನಿಗಳಲ್ಲಿ ಆಶ್ಚರ್ಯ ಹಾಗೂ ಸಂತಸ ಮೂಡಿಸಿದೆ. ಇದಕ್ಕೆ ಎಸ್ ಎಂಬ ಉತ್ತರವೂ ಸಿಕ್ಕಿದೆ. ಇದು ನಿಜ ಜೀವನದ ಮದುವೆಯ ಸುಳಿವೆ ಅಥವಾ ಯಾವುದಾದರೂ ಶೋ ಅಥವಾ ಧಾರಾವಾಹಿಯ ಪ್ರಚಾರದ ಭಾಗವೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಇನ್ನು ಕಾರ್ಯಕ್ರಮದ ವೇಳೆ ನಾವು ರಿಯಲ್ ಆಗಿ ಮದುವೆ ಆಗ್ತಿದ್ದೀವಿ ಎಂಬ ರೀತಿಯ ಹೇಳಿಕೆಗಳು ಕೂಡ ಕೇಳಿ ಬಂದಿವೆ. ಇದರಿಂದ ಅಮೂಲ್ಯ ಮತ್ತು ನಿರಂಜನ್ ನಿಜ ಜೀವನದಲ್ಲೂ ಹಸೆಮಣೆ ಏರಲಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ. ಇದಕ್ಕೂ ಮುನ್ನ ಹೈದರಾಬಾದ್ ನಲ್ಲಿ ಶೂಟಿಂಗ್ ನಡೆಯುತ್ತಿದ್ದ ಸಂದರ್ಭದಲ್ಲಿ ನಡೆದ ಪ್ರಾಂಕ್ ಕಾಲ್ ಘಟನೆಯು ಸಖತ್ ವೈರಲ್ ಆಗಿತ್ತು. ಶೂಟಿಂಗ್ ವೇಳೆ ಅಮೂಲ್ಯ ಅವರಿಗೆ ಗಾಯವಾಗಿದೆ ಎಂದು ನಿರಂಜನ್ ಅವರಿಗೆ ಪ್ರಾಂಕ್ ಕಾಲ್ ಮಾಡಿ ತಿಳಿಸಲಾಗಿತ್ತು. ಆ ಟೈಮ್ ನಲ್ಲಿ ನಿರಂಜನ್ ಅವರು ತೋರಿಸಿದ ಅತಿಯಾದ ಆತಂಕ, ಕಾಳಜಿ ಹಾಗೂ ಗಾಬರಿಗೊಂಡ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿ ಇಬ್ಬರು ಪ್ರೀತಿಯಲ್ಲಿದ್ದಾರೆ ಎಂಬ ಗಾಸಿಪ್ಗೆ ಪುಷ್ಟಿ ನೀಡಿತ್ತು. ಇನ್ನು ಅಮೂಲ್ಯ ಗೌಡ ಅವರು ಬಿಗ್ ಬಾಸ್ ಕನ್ನಡ OTT ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲೂ ಸ್ಪರ್ಧಿಯಾಗಿ ಭಾಗವಹಿಸಿ ಪ್ರೇಕ್ಷಕರ ಪ್ರೀತಿ ಗಳಿಸಿದ್ದರು. ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಈ ಇಬ್ಬರು ನಿಜ ಜೀವನದಲ್ಲೂ ಒಂದಾಗಲಿದ್ದಾರೆಯೇ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಸದ್ಯಕ್ಕೆ ವೈರಲ್ ಆಗಿರೋ ವಿಡಿಯೋ ಹಾಗೂ ಫೋಟೋಗಳು ಮದುವೆಯ ವದಂತಿಗೆ ಕೊನೆ ಹಾಡುತ್ತವೋ ಅಥವಾ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತವೋ ಎಂಬುದನ್ನ ಕಾದು ನೋಡಬೇಕಿದೆ. ಸದ್ಯ ನಟ ನಿರಂಜನ್ ಅವರು ಸ್ಟಾರ್ ಸುವರ್ಣದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಇತ್ತ ನಟಿ ಅಮೂಲ್ಯ ಗೌಡ ಅವರು ಮಹಾಲಕ್ಷ್ಮಿ ಮದುವೆ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ.